ಸರ್, ನನ್ನ ಹೆಸರು ರಾಮಕೃಷ್ಣಪ್ಪ ಅಂತ. ನಾವು ಇದೇ ತಾಲೂಕಿನವರು. ಈ ದೇವಸ್ಥಾನದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಇತಿಹಾಸ ಏನು ಅನ್ನೋದು ಇದುವರೆಗೂ ಯಾರೂ ಹೇಳಿಲ್ಲ. ಈಗೇನೋ ನೀವು ಅದ್ರ ಬಗ್ಗೆ ರಿಸರ್ಚ್ ಏನೋ ಮಾಡ್ತಾಯಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂತು. ಅದ್ರ ಬಗ್ಗೆ ಏನು ಸರ್ ಅದು? ನೀವು ಭಾಳ ವರ್ಷದಿಂದ ಸಮರಂಗಯ್ಯರ ಒಡನಾಡಿಗಳಾಗಿದ್ದು ಆ ದೇವಸ್ಥಾನದಲ್ಲಿ ತುಂಬ ವರ್ಷಗಳಿಂದ ತೊಡಗಿಸ್ಕೊಂಡು ಅಭಿವೃದ್ಧಿ ಕೆಲಸದಲ್ಲಿ ನೀವು ತೊಡಕೊಂಡಿದ್ದೀರ. ನಿಮಗೆ ಭಾಳ ಧನ್ಯವಾದಗಳು. ನಾನು ಅರ್ಥ ಮಾಡ್ಕೊಂಡಂಗೆ ಈ ದೇವಸ್ಥಾನವನ್ನು ನಾನು ಇಲ್ಲಿ ಉಪನ್ಯಾಸಕನಾಗಿ ಬಂದಾಗಿಂದಲೂ ಕೂಡ ಇದರ ಬಗ್ಗೆ ನಾನು ಸಂಶೋಧನೆಯಲ್ಲಿ ತೊಡಗಿ ಸಣ್ಣ ಪುಟ್ಟ ಲೇಖನಗಳನ್ನು ಬರೆದಿದ್ದೀನಿ. ನನ್ನ ಆಲೋಚನೆಗೆ ನಿಲುಕಿದಂತೆ ಈ ದೇವರ ಸಾನ್ನಿಧ್ಯವನ್ನು ಆವಿನ ಕಡಿಮೆ, ಆಮೇಲೆ ಹರಿಹರನ ಕಡಿಮೆ, ಆರನ ಕಡಿಮೆ ಅಂತ ಶ್ರೀ ರಂಗನಾಥ ಸ್ವಾಮಿಯ ಮಹಿಮೆಯಿಂದ ಈ ಸ್ಥಳಕ್ಕೆ ಈ ಹೆಸರುಗಳು ಪ್ರಸಿದ್ಧಿಯನ್ನು ಪಡೆದಿವೆ. ರಂಗನಾಥ ಸ್ವಾಮಿಯ ದೇವರ ಮಹಿಮೆಯಿಂದ ಈ ರೀತಿಯ ಹೆಸರುಗಳು ಪ್ರಸಿದ್ಧಿಯನ್ನು ಪಡೆದಿವೆ. ಸಾಮಾನ್ಯವಾಗಿ ನಾವು ಕಂಡ ಹಾಗೆ ಇದು ಕಾಡುಗೊಲ್ಲರ ಒಂದು ಸಾಂಸ್ಕೃತಿಕವಾದಂಥ, ಕಾಡುಗೊಲ್ಲರ ಇತಿಹಾಸವುಳ್ಳಂಥ, ಕಾಡುಗೊಲ್ಲರ ಕರಡಿಯರ ಬೆಡಗಿನ ಗುಂಪೊಂದು ಆರನ ಕಣಿವೆಯಲ್ಲಿ ನೆಲೆಸಿರಬಹುದು. ಸಾಮಾನ್ಯವಾಗಿ ಕಾಡುಗೊಲ್ಲರು ಆವಿನೊಂದಿಗೆ, ಆವು ಅಂದರೆ ದನ, ಕುರಿ, ಮೇಕೆಯೊಂದಿಗೆ ಈ ಸ್ಥಳಕ್ಕೆ ಬಂದು ನೆಲೆಸಿರ್ಬೋದು ಅಂತಕ್ಕಂಥದ್ದು ನಮ್ಮ ಆಲೋಚನೆ. ಸಾಮಾನ್ಯವಾಗಿ ಅವರು ಈ ನೆಲೆಸ್ತಕ್ಕಂಥ ಏನಪ್ಪ ಅಂತಂತಂದರೆ, ಅವರು ಇದು ಆರನ ಕಣಿವೆಯ ಸ್ಥಳ ಪಶುಪಾಲನೆಗೆ ಯೋಗ್ಯವಾದಂಥ ಸ್ಥಳವಾಗಿತ್ತು. ಆದ್ದರಿಂದ ಅವರು ಇಲ್ಲಿ ನೆಲೆಸಿರ್ಬೋದು ಅಂತಕ್ಕಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅದರ ಜೊತೆಗೆ ಸಾಮಾನ್ಯವಾಗಿ ಕಾಡುಗೊಲ್ಲರು ಬುಡಕಟ್ಟು ಸಂಸ್ಕೃತಿಯ ಉಳ್ಳಂಥ ವ್ಯಕ್ತಿಗಳು. ಅವರು ಜಾನುವಾರುಗಳಿಗೂ ಹುಲ್ಲು ನೀರಿಗಾಗಿ ಶತ್ರುಗಳೊಂದಿಗೆ ಹೋರಾಡಿ ಆಮೇಲೆ ಆ ಜಾನುವಾರುಗಳನ್ನು ತನ್ನ ಸಮುದಾಯದ ಆ ಜನರನ್ನು ರಕ್ಷಿಸುವವರನ್ನು ವೀರಗಾರರು ಅಂತೇಳಿ ಕರೀತಿದ್ರು, ವೀರಗಾರರು ಅಂತ. ಅದರ ಜೊತೆಗೆ ಸಾಮಾನ್ಯವಾಗಿ ಈ ದೇವರನ್ನು ಆರಾಧಿಸುವ ಅಥವಾ ದೇವರನ್ನು ಪೂಜಿಸುವ ಆ ವ್ಯಕ್ತಿ ಅಥವಾ ಈ ಗಣೆ ಹೇಳ್ತಕ್ಕಂಥ ವ್ಯಕ್ತಿ, ಗಣೆ ಹೇಳ್ತಾ ದೇವರನ್ನು ಪೂಜಿಸುವ ವ್ಯಕ್ತಿ ಅಸುನೂಗಿದರೆ ಅವರ ಹೆಸರಿನಲ್ಲಿ ದನವನ್ನು ಇಟ್ಟು ಪೂಜಿಸುವ ಪರಿಪಾಠವನ್ನು ನಾನು ನೋಡ್ಬೋದು. ನಾನು ಯಾಕಂದರೆ ಇದಕ್ಕೆ ಐತಿಹಾಸಿಕ ಹಿನ್ನೆಲೆಗೆ ಈಗ ಬರ್ತೀನಿ. ಹಾಗಾಗಿ ಅವರೇ ಆರಾಧ್ಯ ದೈವಗಳಾಗಿದ್ದಾರೆ. ಉದಾಹರಣೆಗೆ ನಾವು ಹೇಳ್ಬೇಕಂತಂದರೆ ಜುಂಜಪ್ಪ, ಎತ್ತಪ್ಪ, ಚಿತ್ತಪ್ಪ, ಕಾಟಪ್ಪ, ಕಡಿಬುಳ್ಳಪ್ಪನನ್ನು ನೋಡ್ಬೋದು. ಅದೇ ರೀತಿಯಾಗಿ ಈ ದೈವಗಳನ್ನು ಕಾಡುಗೊಲ್ಲರು ಅಂಟುಮುಂಟು ಆಗಬಾರದು ಅಂತ ಹೇಳಿ ಅವರನ್ನು ಒಂದು ಅಂಚು ಹುಲ್ಲಿನ ಗುಬ್ಬದಲ್ಲಿ ಕಳ್ಳೆಬೇಳಿಯಲ್ಲಿ ಇಟ್ಟು ಪೂಜಿಸ್ತಾರೆ. ಅವರೇ ಮುಂದೆ ದೈವಗಳಾಗಿರ್ತಾರೆ. ಆದರೆ ಪುರಾತನ ಕಾಡುಗೊಲ್ಲರಲ್ಲಿ ಇದು ಮೂರ್ತಿ ಪೂಜೆಯ ಕಲ್ಪನೆ ಇರಲಿಲ್ಲ. ಅವರಿಗೆ ಯಾಕೆ ಈ ಮೂರ್ತಿ ಪೂಜೆ ಕಲ್ಪನೆ ಇರಲಿಲ್ಲ? ಅವರಿಗೆ ಬರುತ್ತಾ ಇದೇನಾಯಿತು ಅಂತಂತಂದರೆ, ಶೈವ ಮತ್ತು ವೈಷ್ಣವ ಪಂಥದ ಪ್ರಭಾವದಿಂದ ಶಿವ ಮತ್ತು ವಿಷ್ಣುವಿನ ಆರಾಧಕರಾದರು. ಈ ಶಿವ ಮತ್ತು ವಿಷ್ಣುವಿನ ಆರಾಧಕರಾದರು. ಅದರ ಪ್ರಭಾವದಿಂದಲೇ ಆ ದನವ ಮತ್ತು ವಿಷ್ಣುವಿನ ಅವತಾರವೇ ಶ್ರೀ ರಂಗನಾಥ ಸ್ವಾಮಿಯ ದೇವರ ಮಹಿಮೆ ಅಂತಕ್ಕಂಥದ್ದನ್ನು ಭಾಳ ಮುಖ್ಯವಾಗಿ ಹೇಳ್ಬೋದು. ಈಗ ಅದರ ಇತಿಹಾಸಕ್ಕೆ ನಾನು ಈಗ ಬರ್ತೇನೆ. ಈಗೇನಪ್ಪ ಅಂತಂತಂದರೆ, ಸಾಮಾನ್ಯವಾಗಿ ಈ 16 ಮತ್ತು 17ನೆಯ ಶತಮಾನದಲ್ಲಿ, ಅಂದರೆ 16 ಮತ್ತು 17ನೆಯ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಥವಾ ಹೊಯ್ಸಳರ ಕಾಲಘಟ್ಟದಲ್ಲಿ ಅರಬ್ಬರ ಕಾಟ ಬಹಳ ಆಗಿತ್ತು. ಈ ಅರಬ್ಬರ ಕಾಟವನ್ನು ತಾಳಲಾರದೆ ಅವರೆಲ್ಲರೂ ಕೂಡ ಗುಡಿಗೋಪುರಗಳನ್ನು ನಾಶ ಮಾಡ್ತಾ ಬರ್ತಿದ್ರು. ಇದರ ಅವಳಿಯನ್ನು ತಾಳಲಾರದೆ ಈ ರಂಗನಾಥ ಸ್ವಾಮಿಯ ದೇವರ ಒಡವೆಗಳನ್ನು ಉತ್ತೇರಿ ಗುಡ್ಡದಲ್ಲಿ ಬಚ್ಚಿಟ್ಟರು ಅಂತಕ್ಕಂಥದ್ದನ್ನು ನಮಗೆ ಒಂದು ಪ್ರತೀತಿ ಇದೆ. ಪೂಜಾರಿ ಹೇಳ್ತಾರೆ, ಉತ್ತೇರಿ ಗುಡ್ಡದಲ್ಲಿ ಅದನ್ನು ಬಚ್ಚಿಟ್ಟು
ಅಲ್ಲಿ ಕಾವಲಿಗಾಗಿ ಪೂಜಾರಿಯನ್ನು ಇಡ್ತಾರೆ. ಯಾವಾಗ ಈ ಕಳ್ಳರು ಏನು ಮಾಡ್ತಾರೆ, ಆ ದೇವರ ಒಡವೆಗಳನ್ನು ತೋರಿಸುವಂತೆ ಆ ಪೂಜಾರಿಯನ್ನು ಕೇಳ್ತಾರೆ. ಪೂಜಾರಿ ತೋರಿಸ್ತಿದ್ದಾಗ ಅವನು ತಲೆ ಒಡೆದು ಸಾಯಿಸಿದ್ರು ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಆದ್ದರಿಂದ ಈ ದೇವಸ್ಥಾನ ನಿರ್ಮಾಣ 16ನೇ ಶತಮಾನ ಪೂರ್ವಾರ್ಧ 17ನೇ ಶತಮಾನದ ಉತ್ತರಾರ್ಧದಲ್ಲಿ ಇದು ನೆಲೆಸಿರ್ಬೋದು ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ಕಾಣ್ಬೋದು. ಈಗ ಯಾಕೆ ಈ ಜಾಗದಲ್ಲಿ ಬಂದು ನೆಲೆಸಿದರು? ನಾನು ಆಗಲೇ ಹೇಳಿದೆ, ಈ ಕಾಡುಗೊಲ್ಲರು ಹುಲ್ಲು ನೀರಿಗಾಗಿ ಹುಡಿಕಂತ ಬರ್ತಾರೆ. ಅಂದರೆ ಈ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ವೇದ ಮತ್ತು ಅವತಿ ನದಿಗಳು ಹುಡ್ತವೆ. ಮುಳ್ಳಯ್ಯನಗಿರಿಯಲ್ಲಿ ವೇದ ಮತ್ತು ಅವತಿ ನದಿಗಳು ಹುಡ್ತವೆ. ಈ ವೇದ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟದ ಸುಂದರವಾದ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಚಿತ್ರದುರ್ಗ ಜಿಲ್ಲೆಯಿಂದ ಮುಂದೆ ಸಾಗುತ್ತದೆ. ಈ ಸಾಗ್ತಾ ಇರಬೇಕಾದ್ರೆ ಸಾಗುತ್ತದೆ. ಆಗ ಸಾಗದಂಥ ಸಂದರ್ಭದಲ್ಲಿ ಇವರಿಗೆ ಈ ಕಾಡುಗೊಲ್ಲರ ಬೆಡಗಿನ ಈ ಕರಡಿಯರ ಗುಂಪೊಂದು ಬಂದು ಇಲ್ಲಿ ಈ ವೇದಾವತಿ ನದಿ, ಈಗ ವೇದಾವತಿ ನದಿ ಇದೆಯಲ್ಲ, ಆ ನದಿಯ ಹಿನ್ನೀರಿನ ಜಾಗ ಆಗ ಇನ್ನು ಅದು ಏರಿಯನ್ನು ಕಟ್ಟಿರಲಿಲ್ಲ. ಆ ಸಂದರ್ಭದಲ್ಲಿ ಹಿನ್ನೀರಿನ ಜಾಗ ಅಂದರೆ ಹಿರಿಯೂರು ತಾಲೂಕಿನ ವಾಣಿವಿಲಾಸಪುರದ ಅಥವಾ ವಾಣಿವಿಲಾಸಾಗರದ, ಈಗಿನ ವಾಣಿವಿಲಾಸಾಗರದ ಹಿನ್ನೀರಿನ ಆ ವಿಶಾಲವಾದ ಪ್ರದೇಶ, ನೀರೇನಿರಲಿಲ್ಲ, ಕಟ್ಟೆಯನ್ನು ಕಟ್ಟಿರಲಿಲ್ಲ, ಡ್ಯಾಮ್ ಕಟ್ಟಿರಲಿಲ್ಲ, ನೀರೇನಿರಲಿಲ್ಲ. ಅಲ್ಲಿ ಬಂದು ಅದು ವಿಶಾಲವಾದಂಥ ಜಾಗ ಇರೋದರಿಂದ ಅವರೇನು ಮಾಡಿದ್ರು, ದನ ಮತ್ತು ಕುರಿಗಳೊಂದಿಗೆ ಬಂದು ಅಲ್ಲಿ ಬೀಡ್ಬಿಟ್ಟಿರ್ತಾರೆ, ಅಲ್ಲಿ ಇಡ್ತಾರೆ. ಸಾಮಾನ್ಯವಾಗಿ ಬೀಡ್ಬಿಟ್ಟಿರೋದರಿಂದ ಇವರು ರಂಗಪ್ಪನ ಆರಾಧಕರು ಆಗಿರುವುದರಿಂದ ಅದನ್ನು ರಂಗಪ್ಪನಟ್ಟಿ ಅಂತೇಳಿ ಕರಿತಿದ್ರು. ಅದನ್ನ ಈಗಲೂ ಹೇಳ್ತಾರೆ. ಆ ದೇವಸ್ಥಾನದ ಹಿಂಭಾಗದ ಈ ನೀರನ್ನು ವಿಶಾಲವಾದ ಜಾಗವನ್ನು ನೋಡಿದರೆ ಅಲ್ಲೇ ರಂಗಪ್ಪನಟ್ಟಿ ಇತ್ತು ಅಂತೇಳಿ. ಅಂದರೆ 1898ರಲ್ಲಿ ಮೈಸೂರು ಒಡೆಯರ ವಾಣಿವಿಲಾಸ ಸನ್ನಿಧಾನದವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು 1898ರಲ್ಲಿ ಇಲ್ಲಿ ಒಂದು ಅಡ್ಡಕಟ್ಟೆಯನ್ನು ಕಟ್ಟಬೇಕು, ಇಲ್ಲೊಂದು ಡ್ಯಾಮ್ ಕಟ್ಟಬೇಕು ಅಂತ ಒಂದು ಆಲೋಚನೆ ಬರುತ್ತೆ. ಆಗ 1902ರಲ್ಲಿ ಡ್ಯಾಮ್ ನಿರ್ಮಾಣ ಕಾರ್ಯ ಶುರುವಾಗುತ್ತೆ. ಡ್ಯಾಮ್ ನಿರ್ಮಾಣ ಕಾರ್ಯ ಶುರುವಾದಾಗ ಆ ಡ್ಯಾಮ್ ಯಾವಾಗ ಶುರು ಆಗಿಬಿಡ್ತೋ ಆ ಇನ್ನೂರಿನ ಆ ವಿಶಾಲವಾದ ಪ್ರದೇಶದಲ್ಲಿ ನೀರೆಲ್ಲ ತುಂಬಿಕೊಳ್ಳುವುದರಿಂದ ಆ ರಂಗಪ್ಪನಟ್ಟಿಯ ಆ ಕರಡಿಯರ ಗುಂಪಿನ ಆ ಗುಂಪು ಅಲ್ಲಿಂದ ಸ್ಥಳಾಂತರಗೊಂಡು ಪಕ್ಕದಲ್ಲಿರ್ತಕ್ಕಂಥ ಕಮ್ಮದಳ್ಳಿಗೆ ಹೋಗಿ ನೆಲೆಸ್ತಾರೆ. ಇವತ್ತು ಕೂಡ ಆ ಕಮ್ಮದಳ್ಳಿಯಲ್ಲಿ ನೆಲೆಸ್ತಕ್ಕಂಥ ಕುರುಹುಗಳೆಲ್ಲವೂ ಇವೆ. ಅಲ್ಲಿಂದ ಅವ್ರೇನು ಮಾಡ್ತಾರೆ, ಮತ್ತೆ ಅಮ್ಮನಟ್ಟಿಯಲ್ಲಿ ಅಷ್ಟು ಜನ ಹೋಗಿ ತಂಗಿದ್ರು ಅಂತಕ್ಕಂಥದ್ದು ಇರುತ್ತೆ. ಅಲ್ಲಿಂದ ಅವ್ರೇನು ಮಾಡಿದರು, ಈಗ ಕಮ್ಮದಳ್ಳಿಯಿಂದ ಸ್ವಲ್ಪ ದಿನ ಇದ್ದು ಅಲ್ಲೆಲ್ಲ ಕುರುಹುಗಳಿವೆ, ಅಮ್ಮನಟ್ಟಿಯಲ್ಲಿ ಸ್ವಲ್ಪ ದಿನ ಇದ್ದು ಅಲ್ಲಿಂದ ಸೀದಾ ಅಂಚಿಬಾರಿಹಟ್ಟಿ ಹೋದರು ಅಂತಕ್ಕಂಥ ಒಂದು ಮಾಹಿತಿಯನ್ನು ಅಲ್ಲಿನ ಹಿರಿಯರು ಆ ಪೂಜಾರರು ಹೇಳ್ತಾರೆ. ಅಂಚಿಬಾರಿಹಟ್ಟಿಯಲ್ಲಿ ಶ್ರೀ ರಂಗನಾಥ ಸ್ವಾಮಿ, ಶ್ರೀ ಚಿತ್ರಲಿಂಗೇಶ್ವರ ಸ್ವಾಮಿ, ಶ್ರೀ ಸಂಗಪ್ಪ ಸ್ವಾಮಿಯನ್ನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಎತ್ತರವಾದ ಜಾಗದಲ್ಲಿ ರಂಗಪ್ಪನ ದೇವಸ್ಥಾನ ಕಾಣ್ತಾ ಇದೆ. ಅದರ ಜೊತೆಗೆ ಇನ್ನೊಂದು ಅವರೇನು ಹೇಳ್ತಾರೆ ಅಂತಂದರೆ, ಇದಕ್ಕಿಂತ ಪೂರ್ವದಲ್ಲಿ ಇದು ಅಂಚಿಬಾರಿಹಟ್ಟಿಯ ರಂಗಪ್ಪನ ಪೂಜಾರಿಗೆ ಕನಸು ಬೀಳುತ್ತೆ. ಕನಸು ಬಿದ್ದಾಗ ನಾನು ಎತ್ತರವಾದ ತಂಗಟೆ ಬುಡದಲ್ಲಿ ಆ ಉತ್ತದಲ್ಲಿ ನಾನು ಇದೀನಿ, ನೀನು ಹೋಗಿ ನೋಡು ಅಂತ ಹೇಳುತ್ತಂತೆ. ಅವ್ರು ಹೇಳ್ತಾರೆ. ಅವರು ತಕ್ಷಣ ಬಂದು ಆ ತಂಗಟೆ ಬುಡದಲ್ಲಿ ಒಂದು ಉತ್ತ ಇರುತ್ತೆ. ಆ ಉತ್ತದಲ್ಲಿ ಈ ಫಳಫಳ ಅಂತ ಮೂರ್ತಿ, ರಂಗಸ್ವಾಮಿಯ ಮೂರ್ತಿ ಹೊಳಿತಾ ಇರುತ್ತಂತೆ. ಅದನ್ನು ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡಿ ಚುತ್ತ ಕಲ್ಚಪ್ಪಟಿ ಹಾಕಿ ಪೂಜೆ ಮಾಡಿದ್ವು ಅಂತಕ್ಕಂಥದ್ದು ಒಂದು ಪ್ರಸಂಗ. ಆದ್ದರಿಂದ ಸಾಮಾನ್ಯವಾಗಿ ಇದು 16-17 ಶತಮಾನಕ್ಕಾದರೂ ಹೋಗುತ್ತೆ, 16-17 ಶತಮಾನಕ್ಕಾದರೂ ಹೋಗುತ್ತೆ. ಇನ್ನೊಂದು ಏನು ಹೇಳ್ತಾರೆ, ಈ ರಾಮಾನುಜಾಚಾರ್ಯರು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಕೈಂಕರ್ಯವನ್ನು ಕೊಂಡು ಸಾಮ್ರಾಜ್ಯದ ಪರ್ಯಟನೆಗೆ ಬರ್ತಾರೆ. ಬಂದ ನಂತರ ಅಲ್ಲಿ ಹಿರಿಯೂರು ಪಕ್ಕದ ನಂದಿಹಳ್ಳಿಯಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳ್ತಾರೆ. ಅದರ ಜೊತೆಗೆ ಇನ್ನೇನು ಹೇಳ್ತಾರೆ, ಒಂದು ಈ ಕಾಡುಗೊಲ್ಲರಲ್ಲಿ ಹಲವಾರು ಬೆಡಗುಗಳಿವೆ. ಅಂದರೆ ಕಳ್ಳರಲ್ಲಿ ಕೂಡ ನಂದಿಹಳ್ಳಿ ಗೊಲ್ಲರು ಅಥವಾ ಜುಂಜಪ್ಪನ ಗೊಲ್ಲರು ಅಥವಾ ಬೇರೆ ಬೇರೆ ಇನ್ನೇ ಕಂಬೇರುಗೊಲ್ಲರು, ಮಾನವರುಗೊಲ್ಲರು, ಸಣ್ಣರುಗೊಲ್ಲರು, ಈ ರೀತಿ ಬೆಡಗುಗಳಿವೆ. ಆದರೆ ಈ ಕರಡೇರ ಗೊಲ್ಲರಿನ ಆ ಕಟ್ಟಮನೆ ಅಥವಾ ಆ ದೇವಸ್ಥಾನ ಗುಡಿ ಕಟ್ಟು ನಂದಿಹಳ್ಳಿ ಆಗಿತ್ತು ಅಂತ ಹಿಂದೆ ಹೇಳ್ತಾರೆ. ಆ ನಂದಿಹಳ್ಳಿಯಲ್ಲಿ ಅಣ್ಣತಮ್ಮಗಳು ಇವರ
ಆಗಿ ಅಣ್ತಮ್ಮಗಳಾಗಿ ದೇವರ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ರು. ಅದರ ಗುಂಪು ಜಾಸ್ತಿ ಆದಾಗ, ಜನ ಜಾಸ್ತಿ ಆದಾಗ ಅವರು ಕುರಿ ಮೇವಿಗಾಗಿ ಇನ್ನೊಂದು ಕಡೆ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ದೇವರನ್ನು ಹಿಂದೆ ತಗೊಂಡು ಹೋಗ್ತಕ್ಕಂಥ ಪರಿಪಾಠ ಇತ್ತು. ಅವರ ಗೊಲ್ಲರು ಅಥವಾ ಅದರ ಒಂದು ತಟ್ಟಿಯಲ್ಲಿ ಅಥವಾ ಒಂದು ಬಿದಿರು ತಟ್ಟಿಯಲ್ಲಿ ದೇವರನ್ನು ಹೊತ್ಕೊಂಡು ಅವರೆಲ್ಲೆಲ್ಲಿ ಕುರಿ ಹೋಗ್ತಾರೆ ಅಲ್ಲಿ ಹೋಗ್ತಿದ್ರು. ಆ ಸಂದರ್ಭದಲ್ಲಿ ಒಂದು ವಿಗ್ರಹವನ್ನು ತಗೊಂಬಂದರು ಅಂತ ಜನ ಹೇಳೋದು. ನಂದಿಹಳ್ಳಿಯಲ್ಲಿ 3 ವಿಗ್ರಹಗಳನ್ನು ತಗೊಂಬಂದರು. ಒಂದು ಆರನ ಕಣಿವೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದರು, ಒಂದನ್ನು ಚಿತ್ರಳ್ಳಿಗೆ ತೆಗೆದುಕೊಂಡು ಹೋದರು, ಇನ್ನೊಂದನ್ನು ಮಾಗೋಡಿಗೆ ತೆಗೆದುಕೊಂಡು ಹೋದರು ಅಂತಕ್ಕಂಥ ಜನ ಹೇಳ್ತಾರೆ. ಏನೇ ಆಗಲಿ ಕೂಡ ಈ ದೇವರ ಈ ಹೇಳಿಗೆ, ಈ ದೇವರ ಈ ಪ್ರಸಿದ್ಧಿ ಅಂತಕ್ಕಂಥದ್ದು ಕೂಡ ಇಡೀ ರಾಜ್ಯದಾದ್ಯಂತ ಕಂಗೊಳಿಸ್ತಾ ಇದೆ. ಆ ಭಗವಂತನ ಮಹಿಮೆ ರಾಜ್ಯದ ಜನರಿಗೆ ಹೆಚ್ಚು ಏಳಿಗೆಯನ್ನು ಉಂಟು ಮಾಡುತ್ತೆ. ಈಗ ಇರಬೇಕಾದ್ರೆ ಈಗ ಟ್ರಸ್ಟ್ ಒಂದು 1992-95 ಸ್ಥಾಪನೆ ಆಯಿತು ಅಂತ ನಾನು ಕೇಳ್ಪಟ್ಟಿದ್ದೆ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ದಿವಂಗತ ಸನ್ಮಾನ್ಯ ರಂಗಯ್ಯನವರು ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಅವರ ದೇವಸ್ಥಾನದ ಅವರ ಪೂಜಾರಿಗಳನ್ನೆಲ್ಲ ಒಗ್ಗಟ್ಟು ಮಾಡಿ, ಅವರ ಒಕ್ಕಲನ್ನೆಲ್ಲ ಒಗ್ಗಟ್ಟು ಮಾಡಿ ಒಂದು ಹತ್ರ ಎಲ್ಲ ಕೂರಿಸಿ ಗೊತ್ತಾಯ್ತಾ ಮುಂದಿನ ಕೈಂಕರ್ಯಗಳನ್ನು ಏನೇನು ಕೈಗೊಳ್ಳಬೇಕು ಅಂತ ಹೇಳಿ ಕೈಗೊಂಡು ಒಂದು ಟ್ರಸ್ಟ್ ಮಾಡಿ ಆ ದೇವಸ್ಥಾನದ ಏಳಿಗೆಗೆ ಅವರು ಸಹಕಾರವನ್ನು ನೀಡಿದರು. ಆ ಸಹಕಾರವನ್ನು ನೀಡಿದ ತಕ್ಷಣ ದೇವಸ್ಥಾನ ಅಭಿವೃದ್ಧಿ ಆಯಿತು. ರಾಜ್ಯದಾದ್ಯಂತ ಜನ ಬರ್ತಾಯಿದ್ರು. ಹಾಗಾಗಿ ಅವರು ದೇವಸ್ಥಾನಕ್ಕೆ ಶಂಕುಸ್ಥಾಪನೆ ಮಾಡಿ ಕಟ್ಟಡವನ್ನು ಪ್ರಾರಂಭ ಮಾಡಿದಾಗ ಅವರ ಮಗ ಆಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ರವರು ಅವರ ಹಸು ನೀಗಿದ ನಂತರ ಅವರ ಜವಾಬ್ದಾರಿಯನ್ನು ವಹಿಸ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ಇದರ ಪೂರ್ತಿ ಇತಿಹಾಸ ಎಲ್ಲ ಗೊತ್ತು. ಅವರನ್ನು ಸ್ವಲ್ಪ ಸಂದರ್ಶನ ಮಾಡಿದರೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಾಗುತ್ತೆ. ಸರ್, ರಂಗನಾಥ್ ಸರ್, ಬನ್ನಿ ಸರ್. ನಮಸ್ಕಾರ. ನಿಮಗೆ ತಾವು ಡಾಕ್ಟ್ರು, ತಮ್ಮ ಕ್ಷೇತ್ರವೇ ಕೂಡ ವಿಶಾಲವಾಗಿರ್ತಕ್ಕಂಥದ್ದು ಕೆಲಸ ಇರುತ್ತೆ. ನಿಮಗೆ ಬಿಡುವಿಲ್ಲದ ಸಂದರ್ಭ, ನೀವು ಕೂಡ ಡಾಕ್ಟರ್ ಆಗಿರ್ತಕ್ಕಂಥದ್ದು ಮತ್ತು ಜನಗಳ ಸೇವೆ ಮಾಡ್ತಕ್ಕಂಥ ನಿಮಗೆ ಅವಕಾಶ ಇನ್ನೂ ಸಿಕ್ಕಿದೆ. ಅಂಥ ಸಂದರ್ಭದಲ್ಲಿ ನೀವು ಈ ಟ್ರಸ್ಟಿನ ಅಧ್ಯಕ್ಷರಾದರು, ನಿಮ್ಮ ತಂದೆ ಕೂಡ ಟ್ರಸ್ಟಿನ ಅಧ್ಯಕ್ಷರಾದರು ಅಂತ ನಾವು ಕೇಳ್ಪಟ್ಟಿದ್ವಿ ಚೆನ್ನಾಗಿ. ಅವರು ಕೂಡ ನಮ್ಮ ಒಡನಾಡಿಗಳು ಆಗಿರೋದರಿಂದ ನಿಮಗೊಂದು 2 ಪ್ರಶ್ನೆಗಳನ್ನು ಕೇಳ್ತೀನಿ ನಾನು ನಿಮಗೆ. ಈ ಶ್ರೀ ರಂಗನಾಥ ಸ್ವಾಮಿಯ ಮಹಿಮೆ ಮತ್ತು ಪವಾಡಗಳು ಏನು ಸರ್ ನಿಮಗೆ? ನೀವು ಯಾಕೆ ಈ ರೀತಿಯಾಗಿರ್ತಕ್ಕಂಥ ಈ ಭಗವಂತನ ಕೈಂಕರ್ಯದಲ್ಲಿ ತೊಡಗಿದ್ದೀರಿ ಸರ್? ಸುಮಾರು ತಾವು ಹೇಳಿದಾಗೆ 16-17ನೇ ಶತಮಾನದಲ್ಲಿ ಈ ಒಂದು ದೇವರು ಪ್ರತಿಷ್ಠಾಪನೆ ಅಥವಾ ದೇವರು ಮೂಡಿ ಬಂದಿರ್ಬೋದು ಅನ್ನೋಂಥ ಒಂದು ಪರಿಕಲ್ಪನೆ ಇದೆ. ಎರಡನೇದಾಗಿ ಇದು ಕಾಡುಗೊಲ್ಲರ ಆರಾಧ್ಯ ದೈವ ಅಂತಲೇ ನಾವು ಎಲ್ಲ ಕಡೆಗೆ ಭಾವಿಸಿದ್ವಿ. ಇತ್ತೀಚಿನ ವರ್ಷಗಳಲ್ಲಿ ನಮಗಷ್ಟೇ ಅಲ್ಲ, ಎಲ್ಲ ಪ್ರತಿಯೊಂದು ಯಾವುದೇ ಜಾತಿ ಭೇದ ಇಲ್ಲ, ಪ್ರತಿಯೊಂದು ಜಾತಿ ಜನಾಂಗದವರು, ಈವನ್ ಇತರೆ ರಾಜ್ಯದ ಜನರು ಕೂಡ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತಹ ಸನ್ನಿವೇಶಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಸೊ ಇದರಲ್ಲಿ ಮುಖ್ಯವಾಗಿ ಕಷ್ಟಗಳ ಪರಿಹಾರ ಮಾಡುವಂತಹ ದೇವರು ರಂಗಪ್ಪ ಸ್ವಾಮಿ ಅಥವಾ ರಂಗನಾಥ ಸ್ವಾಮಿ ಅಂತ ನಾವು ಕರಿತೀವಿ. ಇಲ್ಲಿ ಹಾರನ ಕಣಿವೆ ಅಂತ ಬಂದಾಗ, ಹಾರನ ಕಣಿವೆ ತಾವು ಹೇಳಿದಾಗೆ, ಹಾರನ ಕಣಿವೆ ಅಂದರೆ ಒಂದು ದೇವರಿಗೆ ಸರ್ಪದ ಹಾರ ಅಂತಲೂ ಕರೀತಾರೆ, ಹರಿಹರನ ಕಣಿವೆ ಅಂತಲೂ ಕರೀಬೋದು. ಹಾರನ ಕಣಿವೆ ಅಂದರೆ ಹರಿಹರ ಎರಡೂ ಸಮ್ಮಿಲನ ಆಗಿ ಒಂದು ಕಣಿವೆ ಹಿಂಬದಿಯಲ್ಲಿ ಅಥವಾ ಮೇಲ್ಭಾಗದಲ್ಲಿ ಇರೋದ್ರಿಂದ ಅದು ಹೆಸರು ಬಂದಿರಬಹುದು ಅನ್ನುವಂಥ ಒಂದು ಪರಿಕಲ್ಪನೆ. ಇದ್ರ ಜೊತೆನಲ್ಲೇ ದೇವಸ್ಥಾನದ ಮಹಿಮೆ, ಇಲ್ಲಿ ಸಾಕಷ್ಟು ಜನ ಬಹಳ ಮುಖ್ಯವಾಗಿ ವಿಷಜಂತುಗಳ ನಿವಾರಕ ಅಂತಲೇ ನಮ್ಮ ದೇವರು ಭಾಳ ಪ್ರಸಿದ್ಧಿ ಪಡೆದಿದೆ. ವಿಷಜಂತುಗಳು ಯಾವುದೇ ಕಚ್ಚಿದರೂ ಕೂಡ ಇಲ್ಲಿ ಈ ದೇವಸ್ಥಾನ, ಈ ಸನ್ನಿಧಿಗೆ ಬಂದರೆ, ಈ ಸುಕ್ಷೇತ್ರಕ್ಕೆ ಬಂದರೆ ಅದು ಎಂಥ ಒಂದು ಕಾಂಪ್ಲಿಕೇಟೆಡ್ ಇದ್ರೂ ಕೂಡ ಅದು ವಾಸಿಯಾಗುತ್ತೆ ಅನ್ನುವಂತಹ ಒಂದು ಪ್ರತೀತಿ, ಪರಿಕಲ್ಪನೆ ಮತ್ತು ನಂಬಿಕೆ. ಸೊ ಅದನ್ನು ಸಾಕಷ್ಟು ಜನ ನಮ್ಮಲ್ಲಿ ನೋಡಿದ್ದರಿದ್ದಾರೆ, ಅನುಭವಿಸಿದರು ಇದ್ದಾರೆ, ಹೇಳಿದರು ಇದ್ದಾರೆ. ನಾವು ಕೂಡ ಕಣ್ಣಾರೆ ಕೆಲವು ಸಂದರ್ಭಗಳನ್ನು ನೋಡಿದೆ. ಎರಡನೇದಾಗಿ ಸ್ವಾಮಿಯ ಒಂದು ಸಂಕಲ್ಪ ಮಾಡಿದರೆ, ಸ್ವಾಮಿಯ ಒಂದು ಮೇಲೆ ನಂಬಿಕೆ ಇಟ್ಟು ನಾವು ಆಚಾರ ವಿಚಾರಗಳನ್ನು ಕೈಗೊಂಡ್ರೆ ನಮ್ಮ ಹತ್ರನೂ ಕೂಡ ವಿಷಜಂತುಗಳು ಸುಳಿಯೋದಿಲ್ಲ ಅನ್ನುವಂತಹ ಪ್ರತೀತಿಯೂ ಕೂಡ ಇದೆ. ಇದರ ಜೊತೆಗೆ ಬೇರೆ ಬೇರೆ ಕಾಯಿಲೆ
ಯಾವುದೇ ರೀತಿಯ ದೀರ್ಘಾವಧಿ ಕಾಯಿಲೆಗಳಿರ್ಬೋದು, ಚರ್ಮ ರೋಗ ಇರ್ಬೋದು, ಇತರೆ ಯಾವುದೇ ಒಂದು ಪಾರ್ಶ್ವವಾಯು ಇರ್ಬೋದು, ಯಾವುದೇ ಕಾಯಿಲೆಗಳಿಗೆ ಇಲ್ಲಿ ಸಂಪೂರ್ಣವಾಗಿ ಬಂದರೆ ವಾಸಿಯಾಗಿ ನಾವು ಮನೆಗೆ ಹೋಗುವಂತಹ ಸಂದರ್ಭಗಳಿದ್ದಾವೆ ಅನ್ನುವಂತಹ ಒಂದು ನಿದರ್ಶನಗಳನ್ನು ಕೂಡ ನಾವು ನೋಡಿದ್ದೇವೆ. ಅದೇ ನೀವು ಇದರಲ್ಲಿ ಅದರದ ಮೈಮೆಯ ಧೂಳ್ತದ ಬಗ್ಗೆ ನೀವು ಹೇಳ್ತಿದ್ದೀರಿ, ಅವಾಗ ಭಾಳ ಜನ ಭಕ್ತರು ಹೇಳ್ತಾರೆ. ಇದರಲ್ಲಿ ಇಲ್ಲಿ ಬಂದು ಸ್ವಾಮಿ ಒಂದು ವಾರ 5 ದಿನ, 21 ದಿನ, 45 ದಿನ, 1.5 ತಿಂಗಳು, 3 ತಿಂಗಳು ಇಲ್ಲೇ ಸ್ವಾಮಿಯ ಕ್ಷೇತ್ರದಲ್ಲಿ ನೆಲೆಸಿ ಸ್ವಾಮಿಯ ಎಲ್ಲ ಸೇವೆಗಳನ್ನು ಮಾಡ್ತಾರೆ. ಸ್ವಚ್ಛಗೊಳಿಸೋದ್ರಿಂದ ಹಿಡಿದು ಸ್ವಾಮಿ ಎಲ್ಲ ಕೆಲಸಗಳನ್ನು ಇಲ್ಲಿ ಮಾಡಿ ಇಷ್ಟು ದಿವಸ ನೀವು ಇರಬೇಕು ಅಂದರೆ ಅಷ್ಟು ದಿವಸದೊಳಗೆ ಅವರಿಗೆ ಫಲಿತಾಂಶವನ್ನು ಅಥವಾ ವಾಸಿಯಾಗಿರುವಂಥ ನಿದರ್ಶನಗಳನ್ನು ಕೂಡ ನಾವು ನೋಡಿದ್ದೇವೆ. ಅದು ಏನು ಚಿಕಿತ್ಸೆ ಅಂದರೆ, ಸ್ವಾಮಿ ಚಿಕಿತ್ಸೆ ಅಂದರೆ ಅದರ ಧೂಳಿತವನ್ನು ಕೊಟ್ಟು ಆ ಧೂಳಿತವನ್ನು ಎಲ್ಲಿ ಯಾವ ಭಾಗದಲ್ಲಿ ಏನು ಲೋಪ ಇರುತ್ತೆ ಅಥವಾ ಏನು ನ್ಯೂನ್ಯತೆ ಇರುತ್ತೆ ಅಲ್ಲಿಗೆ ಹಚ್ಚಿದರೆ ಮತ್ತು ಹಣೆಗೆ ಹಚ್ಕೊಂಡ್ರೆ ಅದು ನಿವಾರಣೆ ಆಗುತ್ತೆ ಅನ್ನುವಂಥ ಪ್ರತಿ ಕೇಳ ಸರ್, ಕರ್ನಾಟಕ ರಾಜ್ಯದ ಮಧ್ಯಭಾಗದಲ್ಲಿ ಈ ದೇವಸ್ಥಾನದ ಪ್ರಸಿದ್ಧಿಗೆ ಏನು ಸರ್ ಕಾರಣ? ಪ್ರಸಿದ್ಧಿಗೆ ಮುಖ್ಯ ಕಾರಣ ನಾನು ಆಗಲೇ ಹೇಳಿದ ಹಾಗೆ ವಿಷ ಜಂತುಗಳ ನಿವಾರಕ, ಜೊತೆಯಲ್ಲಿ ಸುದೀರ್ಘ ಕಾಯಿಲೆಗಳ ನಿವಾರಣೆ ಮತ್ತು ಸಂಪೂರ್ಣವಾಗಿ ವಾಸಿ ಮಾಡುವಂಥ ಒಂದು ನಂಬಿಕೆ ಇದೆ ಅನ್ನುವಂತಹ ಭಕ್ತರ ನಂಬಿಕೆ. ಮೂರನೇದಾಗಿ ಇತರೆ ಮಕ್ಕಳಾಗಿಲ್ಲದೆ ಇದ್ದರೆ, ಮದುವೆ ಆಗಿಲ್ಲದೆ ಇದ್ದರೆ, ಬೇರೆ ಬೇರೆ ಕಾರಣಗಳಿಂದನೂ ಕೂಡ ಇಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ದೇವಸ್ಥಾನ ಅಥವಾ ನಮ್ಮ ದೇವರು. ಸೊ ಅದಕ್ಕೋಸ್ಕರ ಮಧ್ಯಭಾಗದಲ್ಲಿ ನೆಲೆಸಿ, ಅದರಲ್ಲೂ ನಮ್ಮ ವಾಣಿವಿಲಾಸ ಸಾಗರದ ಕೋಡಿ ಹಿಂಭಾಗದಲ್ಲಿ ನೆಲೆಸಿರುವಂಥದ್ದು, ದಿನ್ನೆಯಲ್ಲಿ ನೆಲೆಸಿರುವಂಥದ್ದು ಭಾಳ ಪ್ರಮುಖವಾಗಿ ಭಾಳ ಒಂದು ಪಾಸಿಟಿವ್ ಎನರ್ಜಿ ಅಂತಲೇ ನಾವು ಕರಿಬೋದು. ಇದಕ್ಕೆ ಇಲ್ಲಿ ನೈಸರ್ಗಿಕವಾಗಿ ಎಲ್ಲ ಕಡೆ ನಾವು ನೋಡಿದ ಗುಡ್ಡ ಬೆಟ್ಟಗಳ ಸಾಲು, ಜೊತೆಯಲ್ಲಿ ಹಿಂದ್ಗಡೆ ನೀರು, ಅಕ್ಕಪಕ್ಕ ಎಲ್ಲ ಗುಡ್ಡಗಳು, ಹಸಿರು, ಸಾಕಷ್ಟು ನೈಸರ್ಗಿಕವಾಗಿ ಒಂದು ಮುದ ಕೊಡುವಂತಹ ಒಂದು ವಾತಾವರಣ ಕೂಡ ಇಲ್ಲಿದೆ. ಧಾರ್ಮಿಕವಾಗಿ ಮತ್ತು ನೈಸರ್ಗಿಕವಾಗಿ ನಾವು ಇಲ್ಲಿ ಹೆಚ್ಚು ಅನುಭವವನ್ನು ಅನುಭವಿಸ್ಬೋದು ಅನ್ನುವಂಥ ಒಂದು ಪರಿಕಲ್ಪನೆ ನಮಗೆ ಮೂಡುತ್ತೆ ಇಲ್ಲಿಗೆ ಬಂದರೆ. ಸರ್, ಮತ್ತೀಗ ಸರ್ ದಸರಾ ಸಂದರ್ಭದಲ್ಲಿ ಅಂಬಿನೋತ್ಸವ ಮಾಡ್ತಿರಲ್ಲ ಸರ್, ಅದರ ಮಹತ್ವವೇನು? ಭಾಳ ಮುಖ್ಯವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಇಲ್ಲ, ಒಂದೇ ದಿನ ಇಡೀ ದೇಶದಾದ್ಯಂತ ಲಕ್ಷಾಂತರ ಜನ ಸೇರ್ತಾರೆ ಸರ್. ಆ ಜಾತ್ರೆಯ ವಿಶೇಷ ಮಹತ್ವ ಏನು ಸರ್? ತಾವು ದಯವಿಟ್ಟು ಒಂಚೂರು ಹೇಳಿ ಸರ್. ದಸರಾ ಸಂದರ್ಭದಲ್ಲಿ ಶ್ರೀ ಸ್ವಾಮಿಯ ಅಂಬಿನೋತ್ಸವ ನಡೆಯುತ್ತೆ. ಆವತ್ತಿನ ದಿವಸ ಹಂಚಿಬಾರಿಯಟ್ಟಿಂದ ಏನು ಉತ್ಸವ ಮೂರ್ತಿ ಇದೆ ಅದು ಕೂಡ ನಮಗೆ ಇಲ್ಲಿ ಬಂದು ಅಂಬಿನಲ್ಲಿ ಪಾಲ್ಗೊಳ್ಳುವಂತಹ ಒಂದು ಪ್ರತೀತಿ. ಸೊ ಅದನ್ನು ನಮ್ಮ ಪೂಜಾರರು ಮತ್ತು ಇತರ ಎಲ್ಲ ನಮ್ಮ ಗ್ರಾಮಸ್ಥರು ಕೂಡ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಬಂದು ಗಂಗೆ ಪೂಜೆ ಮಾಡಿ ಇಲ್ಲಿ ಅಂಬಿನ ಉತ್ಸವವನ್ನು ನೆರವೇರಿಸುವಂಥ ಒಂದು ಪ್ರತೀತಿ ಇದೆ. ಆವತ್ತಿನ ದಿವಸ ಸುಮಾರು ರಾಜ್ಯಗಳಿಂದ, ಭಾಳ ಮುಖ್ಯವಾಗಿ ಕರ್ನಾಟಕ ಅಲ್ಲದೆ ಹೊರತುಪಡಿಸಿ ಆಂಧ್ರ ಪ್ರದೇಶ, ನಮ್ಮ ನೆರೆ ರಾಜ್ಯಗಳಾದ ತಮಿಳುನಾಡು, ಕೇರಳ, ಮಹಾರಾಷ್ಟ್ರಗಳಿಂದನೂ ಕೂಡ ಇಲ್ಲಿ ಭಕ್ತರು ಬಂದು ಅದನ್ನು ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಆವತ್ತಿನ ದಿವಸ ತುಂಬ ಪ್ರಾಮುಖ್ಯವಾದ ದಿನ, ತುಂಬ ನಮಗೆ ಏನೋ ಒಂದು ಮನೋಲ್ಲಾಸ ಜೊತೆಗೆ ದೈವಿಕ ಧಾರ್ಮಿಕ ಶಕ್ತಿ ಬರುತ್ತೆ ಅನ್ನುವಂತಹ ಒಂದು ಪ್ರತೀತಿ ಇದೆ. ಭಾಳಷ್ಟು ಭಕ್ತರು ಹಂಚ್ಕೊಂಡಿದ್ದಾರೆ ನಮ್ಮ ಜೊತೆಗೆ. ಇಲ್ಲಿ ಬಂದು ಸ್ವಾಮಿಯ ಅಂಬಿನೋತ್ಸವದಲ್ಲಿ ಪಾಲ್ಗೊಂಡು ಹೋದ ನಂತರ ನಮಗೇನಾದರೂ ಒಂದು ಒಳ್ಳೆಯ ಸುದ್ದಿ ಅಥವಾ ಒಳ್ಳೆಯದಾಗಿದೆ ಅನ್ನುವಂತಹ ಒಂದು ಪ್ರತೀತಿಯನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಆಗಲಿ ಸರ್, ತುಂಬ ಸಂತೋಷ. ಅವತ್ತು ಹೇಳ್ತಾರೆ ಒಂದೇ ದಿನ ಅಷ್ಟು ಲಕ್ಷಾಂತರ ಜನ ಸೇರಿ 8 ಗಂಟೆ ಅಷ್ಟೊತ್ತಿಗೆ ಅಥವಾ ರಾತ್ರಿ ಹೊತ್ತಿಗೆ ಯಾರ್ಯಾರು ಇರಲ್ಲ ಅಂತ ಹೇಳ್ತಾರೆ. ಅದು ಭಾಳ ವಿಶೇಷ ಅಂತ ಹೇಳ್ತಾರೆ ಜನ. ಆಗಲಿ ಸರ್, ಈಗ ತಾವು ನಿಮ್ಮ ತಂದೆಯವರ ಬಗ್ಗೆ ನಾವೆಲ್ಲ ಕೇಳ್ಪಟ್ಟಿದ್ದೀವಿ ಸರ್. ರಾಜ್ಯದ ಜನಕ್ಕೆಲ್ಲ ಗೊತ್ತು, ಅವರು ಹಿರಿಯರು, ಬಹಳ ಆಮೇಲೆ ಸುದೀರ್ಘವಾಗಿ ರಾಜಕಾರಣದಲ್ಲಿದ್ದಂಥವರು, ಸೃಜನಶೀಲ ರಾಜಕಾರಣಿ ಅಂತೇಳಿ ಕರೀತಾರೆ. ಎಲ್ಲ ಜನರು, ಎಲ್ಲ ಸಮುದಾಯದ ಜನರಲ್ಲಿ ಕೂಡ ಅತ್ಯಂತ ಪ್ರೀತಿ ಬಾಂಧವ್ಯವನ್ನು ಹೊಂದಿರತಕ್ಕಂಥವ್ರು ನಿಮ್ಮ ತಂದೆಯವರು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅವರು ಟ್ರಸ್ಟಿನ ಅಧ್ಯಕ್ಷರಾಗಿ, ನಿಮ್ಮ ತಂದೆಯವರು ಟ್ರಸ್ಟಿನ ಅಧ್ಯಕ್ಷರಾಗಿ ಅವರು ಮಹತ್ವದ ಕೆಲಸ ಕಾರ್ಯಗಳನ್ನು ಮಾಡಿದರು ಅಂತ ಹೇಳ್ತಾರೆ. ಆಮೇಲೆ ನೀವು ಹೇಳಿದರೆ ಆಗಲೇ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಈ ದೇವಸ್ಥಾನಕ್ಕೆ ಜನ ಸಾಗರೋಪಾದಿಯಲ್ಲಿ ಸಾಕ್ತಾರಂತೇಳಿ. ಆಮೇಲೆ ನಿಮ್ಮ ತಂದೆಯವರು ಆ ದೇವಸ್ಥಾನ ಅಥವಾ ಕಟ್ಟಡವನ್ನು, ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಪ್ರತಿಫಲ ನನ್ನದು,
ಶ್ರಮ ನಿನ್ನದು ಅಂತ ಹೇಳ್ತಾರೆ ಸರ್. ಎಂಥ ಸ್ಲೋಗನ್ ಹೇಳಿದಾರೆ ಸರ್, ಅವತ್ತೇನು ಹೇಳ್ತಿದ್ರಲ್ಲ. ಪರಿಶ್ರಮ ನಿನ್ನದು, ಪ್ರತಿಫಲ ನನ್ನದು. ಸರ್. ಪರಿಶ್ರಮ ನೀನು ಮಾಡು, ಪ್ರತಿಫಲ ನನಗೆ ಬಿಡು ಅಂತ ಸ್ವಾಮಿ ಹೇಳ್ತಾ ಇರೋದು. ಸರ್. ಪ್ರತಿಯೊಬ್ಬ ಭಕ್ತನಿಗೂ ಅದು ಒಂದು ನಾಣ್ಣುಡಿಯಾಗಿ ಅದೇ ನಾಯಕನಟ್ಟಿಗೆ ಏನು ಹೇಳ್ತಿದ್ರು, ಘೋಷವಾಕ್ಯ ಥರ ಇರುತ್ತದು. ಸರ್. ಸೊ ಈಗ ನಮ್ಮ ಈ ನಾಯಕನಟ್ಟಿಯಲ್ಲಿ ಏನು ಮಾಡಿದಷ್ಟು ನೀಡು ಭಿಕ್ಷೆ ಅಂತಿದೆ, ಅದೇ ಥರ ನಮ್ಮ ಕ್ಷೇತ್ರದಲ್ಲಿ ಕೂಡ ಇದೊಂದು ಸ್ಲೋಗನ್ನು ನಾವು ಕಾಣಬಯಸ್ತೇವೆ, ನೋಡ್ತೇವೆ. ಸೊ ಅಂದರೆ ನೀನು ನಿಸ್ವಾರ್ಥ ಸೇವೆ ಮಾಡು, ಶ್ರಮ ಮಾಡು, ನಾನು ನಿನಗೆ ಪ್ರತಿಫಲ ಕೊಡ್ತೇನೆ, ನಾನಿದ್ದೇನೆ. ಅದು ಒಳ್ಳೆಯ ಒಂದು ಸಂದೇಶ. ಹೌದು ಸರ್. ಈಗ ನಿಮ್ಮ ತಂದೆಯವರು ಆ ದೇವಸ್ಥಾನವನ್ನು ಗರ್ಭಗುಡಿಯನ್ನು ಕಟ್ಟಿ ಈ ಹಂತಕ್ಕೆಲ್ಲ ತಂದಿದ್ದಾರೆ ಸರ್. ಈಗ ನಿಮ್ಮ ತಂದೆಯವರು ಆದ ನಂತರ ನೀವು ಇದನ್ನು ಟ್ರಸ್ಟಿನ ಅಧ್ಯಕ್ಷರಾಗಿದ್ದೀರಾ. ನಿಮ್ಮ ಕೆಲಸನೇ ವೈದ್ಯಕೀಯ ಕೆಲಸವನ್ನೇ ಭಾಳ ಇತ್ತು. ಈ ಟ್ರಸ್ಟಿನ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನೀವು ಆ ಸಮುದಾಯದ ಜನರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಯಾವುದೇ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸಗಳು ಕಾಣದೆ ಅವ್ರನ್ನೆಲ್ಲನೂ ಒಗ್ಗೂಡಿಸ್ಕೊಂಡು ತಗೊಂಡು ಹೋಗ್ತಿದ್ರು ಸರ್. ಅದು ನಿಮಗೆ, ನೀವು ಡಾಕ್ಟರ್ ಆಗಿದ್ದರು ಏಕಾಏಕಿ ಈ ಕೆಲಸವನ್ನು ಮಾಡ್ತಾ ಹೋಗಿ ನಿಮಗೆ ಕಷ್ಟ ಅನ್ಸಲ್ಲ ಸರ್ ಅದು? ಇಲ್ಲ, ಈಗ ಮೊದಲನೇದಾಗಿ 1995-96ರಲ್ಲಿ ಒಂದು ಟ್ರಸ್ಟ್ ಸ್ಥಾಪನೆ ಆಗಿದ್ದಂತೆ. ನಮ್ಮ ತಂದೆಯವರು ಒಂದು ನಾಯಕತ್ವದಲ್ಲಿ, ಮುಂದಾಳತ್ವದಲ್ಲಿ ಅಂಚಿಬಾರಿ ಮತ್ತು ಇತರ ಎಲ್ಲ ಒಕ್ಕಲಿನ ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಮಾಡಿರುವಂಥ ಒಂದು ಕಾರ್ಯ. ಅದಕ್ಕೆ ನಮ್ಮ ತಂದೆಯವರು ಮುಂದಾಳತ್ವ ವಹಿಸಿದ್ರು ಅನ್ನೋಂಥದ್ದು ಒಂದು ನಮಗೆ ಸಂತೋಷದ ವಿಷಯ. ಜೊತೆಯಲ್ಲಿ ಆವತ್ತಿನಿಂದನೂ ಕೂಡ ಮತ್ತು ಹಿಂದೆ ಕೂಡ, ಅದ್ರ ಹಿಂದೆನೂ ಕೂಡ ನಮ್ಮ ಪೂರ್ವಜರು ಅಂಚಿಬಾರಿ ಹಟ್ಟಿ ಇರ್ಬೋದು, ಇತರೆ ಅಣ್ಣ ತಮ್ಮಂದಿರು ಕೂಡ ಈ ಸ್ವಾಮಿಯ ನಮ್ಮ ನಾವು ಭಕ್ತರಾಗಿ ನಡ್ಕೋಬೇಕು, ನಮ್ಮಲ್ಲೇ ಉಳ್ಕೋಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಸಾಕಷ್ಟು ಹೋರಾಟ, ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ನಮ್ಮ ತಂದೆಯವ್ರ ಜೊತೆಗೆ ಬೇರೆಯವರು ಕೂಡ ಅದ್ರ ಪಾಲು ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದಾದ ನಂತರ ಇತ್ತೀಚಿನ ವರ್ಷಗಳಲ್ಲಿ ಸುಮಾರು 4 ವರ್ಷದಿಂದ ನಾವು ನಮ್ಮೆಲ್ಲ ಬಳಗವನ್ನು ಜೊತೆಯಲ್ಲೇ ಇಟ್ಟುಕೊಂಡು ಎಲ್ಲರೂ ಒಂದು ಸಂಕಲ್ಪದಿಂದ, ದೃಢ ಸಂಕಲ್ಪದಿಂದ ಈ ಸ್ವಾಮಿಯ ಸೇವೆ ಮಾಡಬೇಕು, ಇನ್ನೂ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನುವಂತಹ ಒಂದು ದೃಢ ಸಂಕಲ್ಪ ನಾವು ಹೊಂದಿದ್ದೇವೆ. ಇದ್ರ ಜೊತೆಯಲ್ಲೇ ಇಲ್ಲಿ ನಾವು ಈಗಾಗಲೇ ಚಿಕ್ಕದಾಗಿ ಗೋಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ. ಗೋಪುರ ಮತ್ತು ಕೈಪಿಡಿಯನ್ನು ಮಾಡಿಬಿಟ್ಟು ಈಗ ನಾವು ಪ್ರಾರಂಭೋತ್ಸವ ಮತ್ತು ಕಳಶ ಪ್ರತಿಷ್ಠಾಪನೆ ಮತ್ತು ಮಹಾಕುಂಭಾಭಿಷೇಕ ಮಾಡ್ತಾಯಿದ್ದೇವೆ. ಇದ್ರ ಜೊತೆಯಲ್ಲೇ ಮುಂದಿನ ದಿನಗಳಲ್ಲಿ ಭಕ್ತರಿಗೆ ತಂಗುದಾಣ, ಅವರಿಗೆ ಬೇಕಾಗುವಂತಹ ಸಮುದಾಯ ಭವನ, ಕೊಠಡಿಗಳು ಮತ್ತು ಜೊತೆಯಲ್ಲಿ ಸ್ವಾಮಿಗೆ ಬಹಳ ಮಹತ್ತರವಾದ ಒಂದು ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪಕ್ಕದಲ್ಲೇ ಇರುವಂಥ ಗುಡ್ಡದಲ್ಲಿ ನಾವು ಗೋವರ್ಧನಗಿರಿ ಒಂದು ಮಾದರಿಯನ್ನು ಅಳವಡಿಸ್ಕೊಂಡು ಆ ಥರ ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥದ್ದು ಕೂಡ ನಮ್ಮ ಸಂಕಲ್ಪ ಆಗಿದೆ. ಸೊ ಇದ್ರ ಜೊತೆಯಲ್ಲೇ ಹೆಚ್ಚಿಗೆ ಅನಾಥಾಶ್ರಮ ಇರ್ಬೋದು, ಅನ್ನದಾಸೋಹ ಕೊಠಡಿ ಇರ್ಬೋದು, ಪ್ರತಿನಿತ್ಯ ನಡಿಬೇಕು ಅನ್ನುವಂಥದ್ದು ನಮ್ಮ ಪರಿಕಲ್ಪನೆ. ಶೈಕ್ಷಣಿಕ ಸಂಸ್ಥೆಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ಬೋದು, ಅದಕ್ಕೂ ಕೂಡ ನಾವು ಸಾಕಷ್ಟು ಶ್ರಮ ಹಾಕಬೇಕಾಗುತ್ತೆ. ಸೊ ಆ ದೃಷ್ಟಿನಲ್ಲೂ ಕೂಡ ನಾವು ಯೋಚನೆ ಮಾಡ್ತೇವೆ. ಆಗಲಿ ಸರ್, ತುಂಬ ಧನ್ಯವಾದಗಳು. ಈ ಸಾಮಾನ್ಯವಾಗಿ ಈ ಪ್ರಕೃತಿಯ ಮಡಿನಲ್ಲಿ ವಾಣಿವಿಲಾಸ ಸಾಗರದ ಹಿನ್ನೀರು ಆ ದೇವಸ್ಥಾನಕ್ಕೊಂದು ಕಳಸಪ್ರಾಯವಿದ್ದಂತೆ, ನೀವು ಈಗೇನೇನು ಯೋಜನೆಯನ್ನು ಹಾಕ್ಕೊಂಡಿದ್ರೋ, ಗೋವರ್ಧನಗಿರಿ, ಅನಾಥಾಶ್ರಮ, ಆಮೇಲೆ ಈ ಥರದ ಯೋಜನೆಗಳ ಒಂದು ಶಿಕ್ಷಣ ಟ್ರಸ್ಟನ್ನು ಸ್ಥಾಪನೆ ಮಾಡಬೇಕಂತ ಇದ್ದೀರಾ. ನೀವು ವಿದ್ಯಾವಂತರು, ಸಾಕಷ್ಟು ನಿಮಗೆ ತಿಳುವಳಿಕೆ ಇದೆ. ಆ ಜನರನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗಿ ಅದನ್ನು ನಿಮ್ಮ ಕಾರ್ಯಗಳೆಲ್ಲವೂ ಚೆನ್ನಾಗಿ ನೆರವೇರಲಿ. ಆ ಭಗವಂತ ಶ್ರೀ ರಂಗನಾಥ ಸ್ವಾಮಿ ನಿಮಗೆ ಹೆಚ್ಚಿನ ಆಶೀರ್ವಾದವನ್ನು, ಶಕ್ತಿಯನ್ನು ಕೊಡಲಿ ಅಂತೇಳಿ ನಿಮಗೆ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ ಸರ್. ನಮಸ್ಕಾರ. ಪೂಜಾರಪ್ಪರ ನಮಸ್ಕಾರ. ನಿಮ್ಮ ಹೆಸರು? ಪಾಂಡುರಂಗಪ್ಪರ. ಎಷ್ಟು ದಿನದಿಂದ ಸ್ವಾಮಿಯ ಪೂಜೆಯನ್ನು ಮಾಡ್ತಾ ಬರ್ತಿದ್ದೀರಿ ನೀವು? ಈ ಕಾಲದಿಂದ ಬಂದಿದೆ ಸರ್. ಇಲ್ಲಿ ವೇದಾವತಿ ನದಿ ಪಕ್ಕದಲ್ಲೇ ಮನೆ ಇದ್ದಂಥ ರಂಗನಾಥ ಸ್ವಾಮಿ ಇಂದಿನ ಒಂದು ಪವಾಡವನ್ನು ತೋರಿಸಿ ಅವರ ನಮ್ಮ ಹಿರಿಯರಾದಂಥವರು ಇಲ್ಲಿ ನಾನು ಪೂಜೆ ಮಾಡಿ ನಾನು ಬೆಳೆದಂತೆ ಕಾರ್ಯವಾಗಿ ನಡೆಸಿದಂಥ ರಂಗನಾಥ ಸ್ವಾಮಿ ಕನಸದಲ್ಲಿ ಹೇಳಿ ಈ ಜಾಗದಲ್ಲಿ ನಾನು ನೆನೆಸಿಗೆ ಬರಪ್ಪ. ಅದು ನಿಮ್ಮದು ಅಂಚುಬಾರಿನಾ? ನಮ್ಮದು ಪುನಃ ಮೊದಲನೇ ಊರು ರಂಗಪ್ಪನಟ್ಟಿ ಅಂತ. ಅಲ್ಲ, ಅದಾಯ್ತು. ನಿಮ್ದು ಅಂಚುಬಾರಿ ಸರ್. ಅಂಚುಬಾರಿ ನಿಮ್ಮ ತಲತಲಾಂತರಿಂದ ನೀವು ನಿಮ್ಮ ಅಣ್ಣ ತಮ್ಮಳು ಹೀಗೆ ಈ ತಲತಲಾಂತರ ಕಾಲದಿಂದ ಬಂದಿದೆ ಸರ್. ಪೂಜೆ ಬರ್ತಾ ಇದ್ದಾರೆ. ಏನು ಸ್ವಾಮಿ ಮಹತ್ವ ಏನು?
ಚೇಳು ಹುಳ ಕಷ್ಟ ಸುಖ ಏನೇ ಆಗಿದ್ರು ಆ ಸ್ವಾಮಿಯ ಪ್ರಸಾದವನ್ನು ತಗೊಂಡ್ರೆ ಅದೇ ಭಸ್ಮ ಆಗುತ್ತೆ. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಕಣ್ಮಕ್ಕ ಅಂತ. ಯಾವ ಊರು? ಹೊಳಲ್ಕೆರೆ ಹತ್ರ ಗಗಪ ಅಷ್ಟೇ. ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ರಾ? ದೇವಸ್ಥಾನಕ್ಕೆ ಬಂದಿದ್ವಿ. ಅಮ್ಮಗೆ ಬಂದಿದ್ದ ಹಂಗೆ ಅಪ್ಪನಿಗೆ ದರ್ಶನ. ಸ್ವಾಮಿಯ ಭಕ್ತರು ನೀವು? ಏನು ಸ್ವಾಮಿ ಭಕ್ತಾದಿಗಳು ನಿಮ್ಗೇನು ನಿಮಗೆ ಸ್ವಾಮಿಯಿಂದ ಏನು ನಮ್ಮ ಕಡೆಯಿಂದ ಏನಾದ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆ ಮೇಲೆ ಬರ್ತಾ ಇದ್ದೀವಿ ಸ್ವಾಮಿ. ಮಾಡ್ತಾನೆ ಅಂತಂದರೆ ಮಾಡ್ತಾನೆ ಅಲ್ಪ ಸ್ವಲ್ಪ ಅಂತ ಎಷ್ಟು ಬಡವ್ರಿಗೆ ಎಷ್ಟು ಬೇಕು, ಶ್ರೀಮಂತರಿಗೆ ಎಷ್ಟು ಬೇಕು ಅನ್ನೋದನ್ನು ತಾಳ್ಮೆಯಿಂದ ನಿಧಾನಕ್ಕೆ ಕೊಡೋ ಅಷ್ಟು ಕೊಡ್ತಾನೆ. ನಿಮ್ಗೇನು ಒಳ್ಳೇದಾಗಿದೆ ಸ್ವಾಮಿ? ನಮಗೂ ಸ್ವಲ್ಪ ಒಳ್ಳೇದಾಗಿದೆ. ನಿಮ್ಮ ಹೆಸರು? ತಿಪ್ಪಯ್ಯ ಅಂತ. ನಿಮ್ಗೆ ಏನು ಒಳ್ಳೇದಾಗಿದೆ ಸ್ವಾಮಿ ಬರೋದು? ಅದು ಕೊಟ್ಟಿರೋದು ಅತ್ಯಂತ ನಾವು ಚೆನ್ನಾಗಿರೋದು. ಹಾಂ, ಅದು ಕೊಡೋದಕ್ಕೆ ನಾವು ಬರ್ತಾ ಇದ್ದೀವಿ ಎಲ್ಲ ಅವನು ಪವಾಡ ಪವಾಡ. ಪೂಜೆ ಮಾಡ್ತಿದ್ರು ಸರ್ ನಮ್ಮ ತಾತ ಮುತ್ತಾದರ ಕಾಲದಿಂದಲೂ ಮಾಡ್ತಿದ್ರು. ಈ ಸೇವೆ ಮಾಡ್ಕೊಂತ ಬರ್ತಾ ಇದ್ದಾರೆ. ಬಂದಂಥ ಭಕ್ತರಿಗೆ ಅವ್ರ ಕಷ್ಟ ಸುಖಕ್ಕೆ ನಾವು ಆಗಮಿಸ್ತೀವಿ. ಅವ್ರಿಗೆ ಒಳ್ಳೇದಾಗುತ್ತೆ. ಅವ್ರು ಒಬ್ಬರಿಂದ ಒಬ್ರಿಗೆ ಹೆಚ್ಚುವಳಿಕೆ ಜನ ನನಗೆ ಅಲ್ಲಿ ಹೋಗಿದ್ದೆ ರಂಗನಾಥ ಸ್ವಾಮಿಗೆ ನನಗೆ ಒಳ್ಳೇದಾಯಿತು, ನನ್ನ ಮಕ್ಕಳಿಗೆ ಒಳ್ಳೇದಾಯಿತು, ನನ್ನ ಮಂತ್ಯಾನಕ್ಕೆ ಒಳ್ಳೇದಾಯ್ತು ಅಂತ ಹೇಳಿ ಒಬ್ಬರಿಂದ ಒಬ್ಬರಿಗೆ ಇದು ಎತ್ತರವಾಗಿ ಬೆಳೀತಾ ಇತ್ತು ಸ್ವಾಮಿ. ಅದೇ ಮಕ್ಕಳು ಸಂತಾನ ಭಾಳ ಆಗುತ್ತೆ ಅಂತ ಕೇಳ್ತೇವೆ. ಈಗ ಮದುವಾಗಿ 10 ವರ್ಷ 5 ವರ್ಷ 6 ವರ್ಷ 20 ವರ್ಷ ಮಕ್ಕಳಾಗಿಲ್ದ ಇರುವ ಸ್ವಾಮಿ ಬಂದು ಪುಷ್ಪ ಕೇಳಿ ಸ್ವಾಮಿ ಒಪ್ಪಿಕೊಂಡ್ರೆ ಅವ್ರಿಗೆ ಸಂತಾನ ಒಂದೇ ವರ್ಷದೊಳಗೆ ಆಗಿದೆ. ನನ್ನ ಸರ್ವಿಸ್ನಲ್ಲಿ ಸುಮಾರು ಜನಗಳಿಗೆ ಕೇಳಿಕೊಟ್ಟಿದ್ದೀನಿ. ಅವ್ರಿಗೆ ಸಂತಾನ ಇಲ್ದಂಥವ್ರು 20 ವರ್ಷ ಮದುವೆಯಾಗಿ ಮಕ್ಕಳು ಇಲ್ದಂಥವ್ರಿಗೆ ಮಕ್ಕಳು ತೊಗೊಳ್ಕೊಟ್ರಿ ಸ್ವಾಮಿ ಕೇಳಿ ಅದ್ರ ಏನು ಹೇಳುತ್ತೆ ಅದ್ರ ನಡೀತೆ ಪಾಲಿಸಿದ್ರೆ ಮಾತ್ರ ಮಕ್ಕಳಾಗ್ತವೆ. ಅರ್ಧ ಬಿಟ್ಟವ್ರು ಹೇಳೋಕ್ಕಾಗಲ್ಲ. ಅದ್ರ ಪಾಲಿಸಿ ಕರೆಕ್ಟಾಗಿ ಮಾಡ್ಕೊಂಡ್ರೆ ಮಕ್ಕಳಾಗಿದೆ. ಇಲ್ಲಿ ಹೋಗೋದ್ರ ಹೊಳಿ ಅಂತ ಇರುತ್ತೆ, ಅಲ್ಲಿ ಮಧ್ಯರಾತ್ರಿ ಪೂಜೆ ಮಾಡಿಸುತ್ತೆ. ಅಲ್ಲಿ ಪೂಜೆ ಮಾಡಿಸಿದಾಗ ಆ ಪೂಜೆ ಫಲ ಅವರಿಗೆ ದೊರಕುತ್ತೆ. ಆಗ ಮಕ್ಕಳ ಫಲ 1 ವರ್ಷದೊಳಗೆ ಅವ್ರಿಗೆ ಮಂತ್ಯಾಲದಲ್ಲಿ ತೊಟ್ಲ. ಈ ಹಾವು ಕಡದಾಗಿರ್ಬೋದು, ಈ ಸ್ವಾಮಿ ದೂತ ಎಲ್ಲೇ ಇರ್ಬೋದು, ಅವ್ರು ಗುಡ್ದವು ಎಲ್ಲೇ ಇರ್ಬೋದು. ಇದ್ದಂಥ ಟೈಮ್ನಲ್ಲಿ ಅವ್ರು ಇಲ್ಲಿ ಬರೋಕ್ಕಾಗಲ್ಲ. ಅವ್ರೇನು ಮಾಡ್ತಾರೆ, ರಂಗ ಅಂತ ಈ ಕಡೆ ತಿರುಗಿ ಬಿಟ್ಟು ಅಲ್ಲಿ ನೆಲದ ಮೇಲೆ ಧೂಳು ಇರುತ್ತಲ್ಲ, ರಂಗ ಅಂತ ಅದನ್ನು ಸಣ್ಣ ಮಾಡ್ಕೊಂಡು ತಗೊಂಡು ಬಾಯಿಗೆ ಹಾಕೊಂಡು ಮೈ ಸವರ್ಕೊಂಡ್ರೆ ಅವ್ರಿಗೆ ಒಂದು 100ರಲ್ಲಿ ಒಂದು 20% ಅದು ಆಗ ಕಮ್ಮಿ ಆಗುತ್ತೆ. ತಕ್ಷಣಕ್ಕೆ ಇಲ್ಲಿ ಬಂದು ಸ್ವಾಮಿ ಹೊಡೆಸ್ಕೊಂಡು ಪುಷ್ಪ ಕೇಳ್ಕೊಂಡು ಅದು ಹೇಳಿದಂತೆ ಅದಕ್ಕೆ ಪಥ್ಯ 1 ವಾರ 2 ವಾರ 3 ವಾರ ಪಥ್ಯ ಬೀಳುತ್ತೆ. ಕಟ್ಲೆ ಧೂಳ್ತ ಮಾಡಿಕೊಡ್ತೀವಿ ನಾವು ಗಿಡಮೂಲಿಕೆ ಹಾಕಿ. ಆ ಧೂಳ್ತ ಸೇವನೆ ಮಾಡಿ ಆಕಳು ತುಪ್ಪ ಬೇಕು, ನಾಟಿ ಆಕಳು ತುಪ್ಪ ಮೈಗೆಲ್ಲ ಸವರ್ಕೊಂಡು ಆ ಧೂಳ್ತ ನಾವು ಮಾಡಿಕೊಟ್ಟಿರ್ತೀವಲ್ಲ, ಬೆಣ್ಣೆ ಕುಳ್ಳ ಹಾಕೊಂಬಂದು ಗಿಡಮೂಲಿಕೆ ಹಾಕಿ ನಮ್ಮ ತಾತರು ಹೇಳಿದಂಥ ಗಿಡಮೂಲಿಕೆ ತೋರಿಸಿರಲ್ಲ ಅವನ್ನ ನಾವು ಹಾಕಿ ಸುಟ್ಟು ಕೊಡ್ತೀವಿ. ಅದೇ ಈ ದೇವರು ಪ್ರಸಿದ್ಧಿನೇ ಮೈಮೇನೆ ಇದು ವಿಷ ಜಂತುಗಳು ಕಡಿದು ನಿವಾರಕ ಅಂತ. ಹೌದು ಸರ್. ಚೇಳು ಕಡಿಬೋದು, ಜರಿ ಕಡಿಬೋದು, ಮಂಟ್ರಗೊಬ್ಬ ಕಡಿಬೋದು, ಹಾವು ಕಡಿಬೋದು, ಯಾವುದೇ ಕಡಿದ್ರು ಅಲ್ಲಿ ಮೈ ಮೇಲೆ ಬಿದ್ದು ಬಬ್ಬೆ ಬಂದರು ಅವರ ನೆಕ್ಕಿ ಬಿಲ್ಲೆ ಆಗುತ್ತೆ ಮೈ. ಅದಕ್ಕೆ ನಿಂತ ಕ್ಲಿಯರ್ ಆಗುತ್ತೆ. ಚರ್ಮ ರೋಗನು ಅದು ಒಪ್ಪಿಕೊಂಡ್ರೆ ಕ್ಲಿಯರ್, ಒಪ್ಪಿಕೊಂಬಲಿಲ್ಲ ಅಂದರೆ ಅದು ಒಪ್ಪಿಗೆ ಮಾಡಿಲ್ಲ, ಅದು ಕ್ಲಿಯರ್ ಮಾಡುತ್ತೆ. ಆ ಥರ ಇದ್ರ ಪವಾಡ ಜಾಸ್ತಿ ಇದೆ ಸರ್. ಹೀಗೆ ನಡ್ಕೊಂಡು ಹೋಗ್ತಾ ಇದೆ. ಆಯ್ತು ಸರ್. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ನಿಮಗೆ? ಸುಮಾರು ಅಂದ್ರೆ ನನ್ನ ಬುದ್ಧಿ ಬಂದ ಕೆಳಗೆ ಬರ್ತಾ ಇತ್ತು. ಒಂದು 40-50 ವರ್ಷದಿಂದ ಬರ್ತಾ ಇದ್ದೀವಿ. 45 ಅಂದರೆ ಒಳ್ಳೇದು ಆಗ್ಯತ್ತಿಲ್ಲ ಅಂತಲ್ಲ, ಅದು ನನಗೆ ಗೊತ್ತಾಗ್ತಿಲ್ಲ. ಸ್ವಾಮಿ ತೋರಿಸಲ್ಲ, ಅವ್ನು ಗೊತ್ತಿಲ್ದಂಗೆ ಮಾಡ್ತಾನೆ ನಿವಾರಣೆ. ಅಂದರೆ ಒಳ್ಳೇದು ಆಗ್ಯತ್ತಿಲ್ಲ ಅಂತ ನಾವು ನಿಮ್ಮ ಹೆಸರೇ? ನಮ್ಮ ಹೆಸರು ಕೆಂಚಪ್ಪ. ನಿಮ್ಮ ಹೆಸರಮ್ಮ? ಯಾವ ಬಾಗಲಲ್ಲಿ ಚುಡಿಪುರ ಹತ್ರ. ನಾವು ಹಾವು ಚೇಳು ನೋಡಿದ ತಕ್ಷಣ ಇಲ್ಲಿಗೆ ಕೈ ಮುಗಿತೀವಿ ನಾವು, ಊದಿಗೆಡ್ಡೆ ಹೆಚ್ಚಿ ತಕ್ಷಣ ಶನಿವಾರ ದಿನ ಬಂದು ಇಲ್ಲಿ ಹಣ್ಣುಕಾಯಿ ಮಾಡಿಸ್ಕೊಂಡು ನಾವು ಪ್ರದಕ್ಷಿಣೆ ಹಾಕಿ ದಸರಾದಾಗೆ ಜಾತ್ರೆಗೂ ಬರ್ತೀವಿ. ನಮ್ಗೆ ಎಲ್ಲರಾಗಲಿ ಹಾವು ಕಂಡಿಟ್ಟು ಇಲ್ಲಿ ಕೈ ಮುಗಿತೀವಿ. ನಿಮ್ಮ ತಾತ ಮುತ್ತಾತಿಂದಲೂ ಬರ್ತೀವಿ. ಅಜ್ಜನ ಕಾಲದಿಂದಲೂ ಆಲೆ ನೋಡಿದ ತಕ್ಷಣ ಬರ್ಬೇಕು. ಅಷ್ಟೇ ಸರಿ. ಒಂದು ಚೇಳು ಹಾವು ಅವಕ್ಕೆ ಎತ್ತಿರ್ತೀವಿ. ಮತ್ತು ಜಾತ್ರೆ ದಿವಸ ಹುಳ ಬಿಡ್ತೀವಿ. ಚೇಳು ಹುಳ ಎಲ್ಲ ಬಿಟ್ಟು